ಹಾಯ್ ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಚೈತ್ರ ಮಂಗಳೂರು. ನಾನಿವತ್ತು ಒಂದು ಪುತ್ತೂರು ಮಹಾಲಿಂಗೇಶ್ವರ ಟೆಂಪಲಿಗೆ ಹೊರಟಿದ್ದೆ. ಹಾಗೆ ಸಾರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಜಿಗ್ಗಾಗಿ ಕಾಣಿಕೊಂಡು ಹೋಗ್ತಾ ಇದ್ದೇನೆ. ನನಗೆ ಅಲ್ಲಿ ಆಟೋದಲ್ಲಿ ಹೋಗಿ ಮತ್ತೆ ನಾನು ಬಸ್ಸಲ್ಲಿ ಹೋಗಬೇಕು ನಮ್ಮ ಮನೆಯಿಂದ. ಹಾಗೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಹೋಗಿ ಆಟೋದಿಂದ ಇಳಿಯುವಾಗ ನನಗೆ ಪುತ್ತೂರು ಬಸ್ ಸಿಕ್ಕಿತ್ತು. ನಾನು ಗೌರ್ಮೆಂಟ್ ಬಸ್ಸಿಗೆಲ್ಲ ಕಾಯೋದಿಲ್ಲ, ಸಿಕ್ಕಿದ್ರಲ್ಲಿ ಹೋಗ್ತೇನೆ ನಾನು. ಹಾಗೆ ಪ್ರೈವೇಟ್ ಬಸ್ ಸಿಕ್ಕಿತ್ತು ನನಗೆ. ಮಲ್ಕೊಂಡು ಬೇಕಾದರೂ ಹೋಗ್ಬೋದಿತ್ತು, ಅಷ್ಟು ಸೀಟ್ ಖಾಲಿ ಇತ್ತು. ಸ್ವಲ್ಪ ಒಂದು 11-12 ಗಂಟೆ ಹೊತ್ತಿಗೆ ಅಲ್ವಾ, ಜನ ಖಾಲಿ ಇತ್ತು ಬಸ್ಸಲ್ಲಿ, ಜನ ಇರಲಿಲ್ಲ ಅಷ್ಟಾಗಿ. ಅಲ್ಲಿಂದ ನನ್ನ ಫ್ರೆಂಡ್ ಬರಲಿಕ್ಕಿದ್ರು. ಹಾಗೆ ನಾನು ಅವರಿಗೆ ವೆಯ್ಟ್ ಮಾಡಬೇಕಿತ್ತು. ನಾನು ಬೊಟ್ಟು ಬೇರೆ ಹಾಕಲಿಲ್ಲ, ಮಂಡೆ ಎಲ್ಲ ಕಾಣ್ತದೆ ನಂದು, ಇರೋದೇನಾಕೋ ಕೂದಲು. ಹಾಗೆಲ್ಲ ಸ್ಟಿಕ್ಕರೆಲ್ಲ ತಗೊಂಡು ಆ ಗ್ಯಾಪಲ್ಲಿ ಕೂತ್ಕೊಂಡಿದ್ದೆ. ಸೆಕೆ ಆಗ್ತಿತ್ತು ಭಯಂಕರ. ಅವರು ಇನ್ನೂ ಬರಲಿಲ್ಲ. ಮತ್ತು ಲಾಸ್ಟಿಗೆ ಬಂದು ಅಲ್ಲಿಂದ ಸೀದಾ ಪುತ್ತೂರು ಟೆಂಪಲ್ಗೆ ಹೋದ್ವಿ, ಮಹಾಲಿಂಗೇಶ್ವರ ಟೆಂಪಲ್ಗೆ. ಹಾಗೆ ಹೋಗುವಾಗ ಒಂದು ಸಣ್ಣ ವೀಡಿಯೋ ಮಾಡಿದೆ. ಮತ್ತು ನನಗೆ ಅಲ್ಲಿ ತುಂಬ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿ ಒಳಗೆ ಇಂಥದ್ದು ವೀಡಿಯೋ ಮಾಡಬಾರ್ದು ಅಂತ ಹೇಳಿದರು ಫ್ರೆಂಡು. ಹಾಗೆ ನಂಗೆ ಅಲ್ಲಿ ಒಳಗೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಒಳಗೆ ಹೋಗಿ ಕೈ ಮುಗಿದು ಪ್ರಸಾದ ಎಲ್ಲ ತಗೊಂಡು ಸೀದಾ ಬಂದೆ. ಅಷ್ಟೊತ್ತಿಗೆ ಆಗಲೇ ಊಟಕ್ಕೆ ಲೈನೇ ನಿಂತಿತ್ತು, ಹೊರಗಡೆಯಿಂದ ನಿಂತಿತ್ತು. ನಾವು ಸ್ವಲ್ಪ ಮತ್ತೆ ಬರುವಂತ ಹೇಳಿ ಸ್ವಲ್ಪ ಅಲ್ಲೇ ಆಟೋದಲ್ಲಿ ಕೂತ್ಕೊಂಡು ವೀಡಿಯೋ ಮಾಡಿಕೊಂಡು ಇದ್ದೆ. ಮತ್ತು ಲಾಸ್ಟಿಗೆ ಜನ ಖಾಲಿ ಆದಮೇಲೆ ಬಂದ್ವಿ ಊಟಕ್ಕೆ ಅಂತ. ಫ್ರೆಂಡು ಮುಂದೆ ಹೋಗಿದ್ದಾರೆ, ನಾನು ಸ್ವಲ್ಪ ಹಿಂದೆ ಇದ್ದೇನೆ. ಅವ್ರು ನನಗೆ ಅಲ್ಲಿ ಮಿಸ್ ಆದರು ಮಾರೆ. ಊಟ, ದೇವಸ್ಥಾನದ ಊಟ ಅಂದರೆ ಸ್ವಲ್ಪ ಸ್ಪೆಷಲ್ ಆಗಿರ್ತದಲ್ವಾ. ಹಾಗೆ ಪಲ್ಯ, ಒಂದು ಸಣ್ಣ ಬೀಟ್ರೋಟ್ ಪಲ್ಯ, ಆಮೇಲೆ ರೈಸು, ಆಮೇಲೆ ಸಾರು ಚೆನ್ನಾಗಿತ್ತು. ನನಗಂತೂ ಇಷ್ಟ ದೇವಸ್ಥಾನದ ಊಟ ಅಂದರೆ. ಮತ್ತು ಅದು ಸಾಂಬಾರು ಸಿಗ್ತದೆ ಅದರಲ್ಲೂ. ಮತ್ತು ಊಟ ಮಾಡಿದೆ, ಪಾಯಸ ಇತ್ತು. ಮತ್ತು ಊಟ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ಅಲ್ಲಿ ಒಂದು ಟೆಂಪಲ್ ಎದುರುಗಡೆ ಒಂದು ಇದುಂಟು ಅಂತ, ಈಶ್ವರನೊಂದು ಸ್ಟ್ಯಾಚ್ಯೂ ಉಂಟು. ಅಲ್ಲಿ ಹೋಗಲಿಕ್ಕೆ ಅಲ್ಲಿ ಹೋಗುವ ಅಂತ ಅಲ್ಲಿಂದೆಲ್ಲ ಮುಗಿಸ್ಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ಸೀದಾ ಅಲ್ಲಿ ಹೋಗುವ ಅಂತ ಹೇಳಿದ್ವಿ ನನ್ನ ಫ್ರೆಂಡ್ ಜೊತೆ. ಹಾಗೆ ಆಟೋದಲ್ಲಿ ಕೂತ್ಕೊಂಡು ಸೆಕೆ ಮಾರಿ, ಎಂಥ ಸೆಕೆ ಅಂದರೆ ಅಷ್ಟು ಬಿಸಿಲಿತ್ತು. ಹೊರಗಡೆ ಹೋಗುವ ಹಾಗಿರಲಿಲ್ಲ, ಅಷ್ಟು ಬಿಸಿಲಿತ್ತು. ಒಂದು ಸಣ್ಣ ಫೋಸ್ ಎಲ್ಲ ಕೊಟ್ಟು, ಸ್ಮೈಲೆಲ್ಲ ಕೊಟ್ಟು ಹೋದ್ವಿ. ಮತ್ತು ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿದ್ವಿ. ನಾನೇ ಮಾಡಿದ್ದು ವೀಡಿಯೋ. ಸುಮ್ಮನೆ ಸುತ್ತಮುತ್ತ ಎಲ್ಲ ವೀಡಿಯೋ ಮಾಡಿ ಏನಾದರೂ ಒಂದು ಮಾಡಬೇಕಲ್ಲ. ಅಲ್ಲಿ ಒಂದು ಕೈ ಮುಗ್ದು ಸಣ್ಣ ಪುಟ್ಟ ಫೋಟೋಸ್ ಎಲ್ಲ ತಕ್ಕೊಂಡು. ನನ್ನ ಫ್ರೆಂಡ್ ಹೇಳ್ತಾಯಿದ್ರು, ವಿಡಿಯೋದಲ್ಲೆಲ್ಲ ನಾನು ಬರೋದು ಬೇಡ, ಅವರಿಗೆ ಸ್ವಲ್ಪ ನಾಚಿಕೆ, ಅವರು ವಿಡಿಯೋದಲ್ಲೆಲ್ಲ ಕಾಣಿಸ್ಕೊಳ್ಳೋದಿಲ್ಲ, ಫೋಟೋ ಅದು ಇದು ಅಂತೇನೂ ಇಲ್ಲ. ಹಾಗೆ ನಾನು ಅವರನ್ನು ತೆಗೀಲಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಸಮಯ ಸಿಕ್ಕಾಗ, ಅಂಥ ಸಿಚುವೇಶನ್ ಬಂದಾಗ ನಾನು ತೋರಿಸ್ತೇನೆ ಅವರನ್ನು. ನಾನು ಅವ್ರ ಜೊತೆ ಫೋಟೋ ತೆಗಿಲಿಕ್ಕೆ ಹೇಳುವಾಗ ವೀಡಿಯೋ ಮಾಡ್ತಿದ್ರು, ಮತ್ತು ಫೋಟೋ ತೆಗೆದ್ರು 1-2 ಫೋಟೋಸ್. ಹೀಗೆ ಸುಮ್ಮನೆ ಅಲ್ಲಿಂದ LIC ಆಫೀಸಿಗೆ ಹೋಗಿ ಅಲ್ಲಿ ಹಣ ಕಟ್ಟಲಿಕ್ಕಿತ್ತು. ಅಲ್ಲಿಂದ ಹೋಗಿ ಬಂದೆ. ಮತ್ತು ನಮಗೆ ಸ್ವಲ್ಪ ಬೆಳ್ತಂಗಡಿ ಹೋಗಲಿಕ್ಕಿತ್ತು, ಸ್ವಲ್ಪ ಕೆಲಸ ಇತ್ತು. ಹಾಗೆ ಅಲ್ಲಿಂದ LICಗೆ ಹಣ ಕಟ್ಟಿ ಪೇ ಮಾಡಿ ನಮ್ಮಮ್ಮಂದೊಂದು LICದು ಹಣ ಕಟ್ಟಲಿಕ್ಕೆ. ಹಾಗೆ ಅಲ್ಲಿಗೆ ಹೋಗಿ ಸೀದಾ ಬೆಳ್ತಂಗಡಿ ಕಡೆ ಹೊರಟೆ. ಅಲ್ಲಿ ಬೆಳ್ತಂಗಡಿ ಹೋಗ್ತಾ ಇದ್ದಾನೆ. ಬೆಳ್ತಂಗಡಿಗೆ ಹೋಗಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು
ಸೀದಾ ರಿಟರ್ನ್ ಪುತ್ತೂರು ಯಾಕೆ ಹೇಳಿದರೆ ಪುತ್ತೂರು ಉತ್ಸವ ಆಗ್ತಾಯಿತ್ತು, ಹಾಗೆ ಅಲ್ಲಿ ಹೋಗುವಂತ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.